ವ್ಯೂವರ್ಸ್ ಮತ್ತು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರಿಗೆ ಸ್ವಾಗತ. www.youtube.com/basic tutorials ಫಾರ್ ಅಂತ ಇಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಫೇಸ್ಬುಕ್ಕಲ್ಲಿ facebook.com/basic tutorials ಫಾರ್ ಅಂತ ಟೈಪ್ ಮಾಡಿ ಇಲ್ಲಿ ಲೈಕ್ ಮಾಡೋದ್ರ ಮೂಲಕ ಎಲ್ಲ ವೀಡಿಯೋಸ್ ಸಿಗುತ್ತೆ. ಇನ್ ದಿ ಸೇಮ್ ವೇ twitter.com/basic tutorials ಫಾರ್ ಅಂತ ಟೈಪ್ ಮಾಡಿ ಫಾಲೋ ಮಾಡೋದ್ರ ಮೂಲಕ ಯಾವುದು ನಮ್ಮ ಹೊಸದಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಅದು ನಿಮ್ಮ ಮೇಲ್ಗೆ ಒಂದು ಅಪ್ಡೇಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೂ ನಮ್ಮ ವೀಡಿಯೋಸ್ ಮಿಸ್ ಆಗದೆ ಇರೋದಕ್ಕೆ ಅನುಕೂಲ ಆಗುತ್ತೆ. ಸೊ ವ್ಯೂವರ್ಸ್ ನಾನು ಮತ್ತು ಇನ್ನು ಕೆಲವರು ನನಗೆ ಚಾಟ್ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ನೀವು ಒಂದೇ ಟ್ಯುಟೋರಿಯಲ್ನ ಕಂಟಿನ್ಯೂಸ್ ಆಗಿ ನೋಡಬೇಕಂದ್ರೆ ಮಿಡ್ಲಲ್ಲಿ ಬೇರೆ ಬೇರೆ ವೀಡಿಯೋಸ್ ಬರ್ತಿದ್ದಾವೆ ಅಂಥ ಟೈಮಲ್ಲಿ ನೀವು ಇದೇ ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಈ ಪ್ಲೇಲಿಸ್ಟಲ್ಲಿ ನಿಮಗೆ ಎಕ್ಸೆಲ್ ಕಲಿಬೇಕಂದ್ರೆ ಕಂಟಿನ್ಯೂಸ್ ಈ ಪ್ಲೇ ಅಲ್ಲ ಅಂತ ಕೊಟ್ಟರೆ ಬರೀ ಎಕ್ಸೆಲ್ ಈ ಫುಲ್ ಟ್ಯುಟೋರಿಯಲ್ ಬರುತ್ತೆ. ಅದೇ ಥರ HTML ಬರುತ್ತೆ. ಅದೇ ಥರ PHP ಇನ್ನು ಮುಂದೆ ಆ್ಯಡ್ ಆಗೋದಿದೆ ಅದು ಬರುತ್ತೆ. ನಿಮ್ಗೆ ಯಾವುದಾದ್ರು ಪರ್ಟಿಕ್ಯುಲರ್ ಬರೀ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಂದರೆ ಇಲ್ಲಿ ಪ್ಲೇ ಅಲ್ಲ ಅಂತ ಕೊಟ್ಟರೆ ಇದ್ರ ಕಂಟಿನ್ಯೂಸ್ 1 by 1 ನಿಮಗೆ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಪ್ಲೇಲಿಸ್ಟಲ್ಲಿ ಕ್ಲಿಕ್ ಮಾಡಿ ನೋಡೋದ್ರಿಂದ ನಿಮಗೆ ಯಾವ ವೀಡಿಯೋಸು ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವ್ಯೂವರ್ಸ್ ನಾನು ಇವತ್ತು ನಿಮಗೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ, ಬಟ್ ಅದಕ್ಕೂ ಮುಂಚೆ ನಿಮ್ಮ ಮೊಬೈಲಲ್ಲಿ ನೀವು ಹೊಸದಾಗಿ ಹೊಸ ವರ್ಷನಿಂದ ವಾಟ್ಸಪ್ ಹಾಕ್ಕೊಂಡಿರ್ಬೇಕು ಅಥವಾ ಅಪ್ಗ್ರೇಡ್ ಮಾಡ್ಕೊಂಡಿರ್ಬೇಕು. ಅದು ಹಾಕ್ಕೊಂಡಿಲ್ಲ ಅಂದರೆ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗೋಲ್ಲ. ಸೊ ಈಗ ನಾನು ವಾಟ್ಸಪ್ ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ಸ್ಗೆ ಹೋಗ್ತೀರ ಅಂದ್ಕೊಳ್ಳಿ. ಕಾಂಟ್ಯಾಕ್ಟ್ಸ್ಗೆ ಹೋದ ತಕ್ಷಣ ಇಲ್ಲಿ ಆ್ಯಸ್ ಯೂಶುವಲ್ ನೀವು ಚಾಟ್ ಮಾಡ್ಬೋದು. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಏನಾದರೂ ಮೆಸೇಜಸ್ ಅವೆಲ್ಲ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಪರ್ಟಿಕ್ಯುಲರ್ ನಾನು ಈ ಪರ್ಸನ್ಗೆ ನಾನು ಕಾಲ್ ಮಾಡಬೇಕಂದ್ರೆ ಮುಂಚೆ ಇಲ್ಲೋಗಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಕಾಲ್ ಹೋಗ್ತಿತ್ತು. ಈಗ ಅದೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೀಡಿಯೋ ಕಾಲ್ ಅಂತ ಬರ್ತಿದೆ. ನೀವು ವಾಯ್ಸ್ ಕಾಲ್ ಅಂತ ಮಾಡಿದ್ರೆ ವಾಯ್ಸ್ ಕಾಲ್ ಹೋಗುತ್ತೆ, ಅಂದರೆ ಮಾಮೂಲಿ ಬರೀ ಮಾತಾಡೋದು. ವೀಡಿಯೋ ಕಾಲ್ ಅಂದರೆ ವಿತ್ ವೀಡಿಯೋ ಕಾಲು ಅಲ್ಲಿ ಬರ್ತದೆ. ಬಟ್ ಅದಕ್ಕೂ ಮುಂಚೆ ಏನಪ್ಪ ಅಂದರೆ ನಿಮ್ಮದು ಆ ಕಡೆ ನೀವು ಯಾರು ಕಾಲ್ ಮಾಡ್ತಿರಲ್ಲ ಅವ್ರದ್ದು ವರ್ಷನ್ ಸಹ ವಾಟ್ಸಪ್ ವರ್ಷನ್ ಸಹ ಅಪ್ಗ್ರೇಡ್ ಆಗಿರಬೇಕು. ಇನ್ ಕೇಸ್ ಆಗಿಲ್ಲ ಅಂದರೆ ಅದು ಆಲ್ರೆಡಿ ಅಲ್ಲಿ ಮೆಸೇಜ್ ತೋರಿಸುತ್ತೆ ಇವ್ರು ವಾಟ್ಸಪ್ ಅಪ್ಗ್ರೇಡ್ ಆಗಿಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗಲ್ಲ ಅಂತ. ಬಟ್ ಎರಡೂ ಕಡೆ ಇನ್ನೂ ಮುಖ್ಯವಾಗಿ ಅಂದರೆ ಎರಡೂ ಕಡೆ ಇಂಟರ್ನೆಟ್ ಸ್ಪೀಡು ಜಾಸ್ತಿ ಇರಬೇಕು. ಇನ್ ಕೇಸ್ ಇಲ್ಲ ಅಂದರೆ ವೀಡಿಯೋ ಕಾಲ್ ಮಾಡೋಕ್ಕೆ ಬರೋಲ್ಲ. ಸೊ ಇದನ್ನು ಒನ್ಸ್ ವೀಡಿಯೋ ಕಾಲ್ ಕ್ಲಿಕ್ ಮಾಡಿದ್ರೆ ಒನ್ಸ್ ವೀಡಿಯೋ ಕಾಲ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ವೀಡಿಯೋ ಕಾಲ್ ಪಿಕಪ್ ಆಗಿಬಿಡುತ್ತೆ. ಸೊ ಅವ್ರು ಪಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ಬೋದು. ಓಕೆ ನಾವು ವ್ಯೂವರ್ಸ್ ಈ ಥರ ವೀಡಿಯೋ ಕಾಲ್ ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆ, ನಾನು ಇದು ಏರ್ಪ್ಲೇನ್ ಮಾಡಲ್ ಇಟ್ಟಿದ್ದೀನಿ, ಸೊ ಹಾಗಾಗಿ ಆ ಥರ ಬರ್ತಿದೆ. ಇಲ್ಲಾಂದರೆ ಡೈರೆಕ್ಟ್ ನನ್ನ ಹತ್ರ ಕ್ಲಿಕ್ ಅಂತ ಕೊಟ್ಟರೆ ಕಲರ್ಸ್ ಹೋಗ್ಬಿಟ್ಟು ವಾಯ್ಸ್ ಕಾಲ್ ಇದ್ರೆ ವಾಯ್ಸ್, ಇಲ್ಲಾಂದರೆ ವೀಡಿಯೋ ಕಾಲ್ಗೆ ಸೊ ಆ ವೀಡಿಯೋ ಕಾಲ್ ಅವ್ರಿಗೆ ಕನೆಕ್ಟ್ ಆಗಿಬಿಡುತ್ತೆ. ಇದರಲ್ಲಿ ಮೇಜರ್ ನೀವು ತಿಳ್ಕೊಬೇಕಾದ್ರೆ ಸೇಮ್ ಅವ್ರದ್ದು ಸಹ ವಾಟ್ಸಪ್ ವರ್ಷನ್ ಅಪ್ಗ್ರೇಡ್ ಆಗಿರಬೇಕು ಅಥವಾ ಅವ್ರು ಅಪ್ಡೇಟ್ ಮಾಡ್ಕೊಬೇಕು, ಮತ್ತು ಇಂಟರ್ನೆಟ್ ಸ್ಪೀಡು ಸಹ ಸ್ಪೀಡ್ ಇರಬೇಕು. ಓಕೆ ವ್ಯೂವರ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.